ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು. ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಮತ್ತೊಂದು ಹೊಸ ದೆವ್ವದ ಕಥೆಯೊಂದಿಗೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ಈ ಒಂದು ಕಥೆನ ನೀವೇ ಈ ಒಂದು ಸನ್ನಿವೇಶದಲ್ಲಿ ಇದ್ದೀರಾ ಅಂತ ಅಂದ್ಕೊಂಡು ಊಹೆ ಮಾಡ್ಕೊತ ಹೋಗಿ. ಅಂದ್ಕೊಳ್ಳಿ, ನೀವು ನಿಮ್ಮ ಫ್ಯಾಮಿಲಿ ಒಂದು ಕಡೆ ಟ್ರಿಪ್ ಹೋಗಿದ್ದೀರಾ. ಹಾಗೆ ನಿಮ್ಮ ಟ್ರಿಪ್ನಲ್ಲಿ ನಿಮ್ಮ ಫ್ಯಾಮಿಲಿ ಅಲ್ಲದೆ ಫಾರ್ ರಿಲೇಟಿವ್ಸ್ ಕೂಡ ಬಂದಿದ್ದಾರೆ. ಎಲ್ಲರೂ ಕೂಡ ಒಂದು ಜಾಗಕ್ಕೆ ಹೋಗಿ ಒಂದು ರೂಮ್ನ ಮಾಡಿ ಆ ಒಂದು ರೂಮ್ನಲ್ಲಿ ವಾಸವಾಗಿರ್ತೀರ. ನಂತರ ಹೋಗಿ ಎಲ್ಲ ಕಡೆ ಸುತ್ತಾಡ್ಕೊಂಬಂದು ಪುನಃ ಅದೇ ರೂಮ್ಗೆ ಹೋಗಿ ಮಲಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹೇಳಿ ಬಂದು ಮಲ್ಕೊಂಡು ಪುನಃ ಬೆಳಗ್ಗೆ ಎದ್ದು ನೋಡಿದಾಗ ನಿಮ್ಮ ಫಾರ್ ರಿಲೇಟಿವ್ಸಲ್ಲಿ ಒಬ್ಬರು ಮಿಸ್ಸಿಂಗ್ ಇರ್ತಾರೆ. ಸೊ ಆ ಮಿಸ್ಸಿಂಗ್ ಇರೋವಂಥ ವ್ಯಕ್ತಿನ ನೀವು ರಾತ್ರಿ ಮಲ್ಕೊಳ್ಳೋಕ್ಕೆ ಬರುವಾಗಲೂ ಕೂಡ ಗಮನಿಸೇ ಇರೋದಿಲ್ಲ. ಯಾಕೆಂತಂದರೆ ಎಲ್ಲರೂ ಕೂಡ ಬಂದಿದ್ದಾರೆ, ಬಿಡಿ ಹೋಗಿ ಮಲಗೋಣ ಅಂತ ಹೇಳಿ ಅಂದ್ಕೊಂಡು ಸುಮ್ಮನಾಗಿರ್ತೀರ. ಆದರೆ ಆ ಒಂದು ಮಿಸ್ಸಿಂಗ್ ವ್ಯಕ್ತಿ ಏನಾದ, ಕಾಣೆಯಾಗಿರುವಂತಹ ವ್ಯಕ್ತಿ ಎಲ್ಲಿ ಹೋದ್ರು, ಏನಾದರೂ ಅಂತ. ಸೊ ಹೀಗಾಗಿರುವಂತಹ ಘಟನೆ ಕೂಡ ಅಂಥದ್ದೇನೆ. ನಾನು ಅವಾಗಲೇ ಹೇಳ್ದಂಗೆ ನೀವೇ ಈ ಒಂದು ಸನ್ನಿವೇಶದಲ್ಲಿ ಇದೆಯಾ ಅಂತ ಅಂದ್ಕೊಂಡು ಕಥೆನ ಕೇಳ್ತಾ ಹೋಗಿ. ನಿಮಗೂ ಕೂಡ ಥ್ರಿಲ್ ಫೀಲ್ ಆಗುತ್ತೆ. ಹಾಗೆ ಕತೆ ಕೂಡ ಎಲ್ಲೂ ಕೂಡ ಬೋರ್ ಅನ್ಸೋದಿಲ್ಲ. ಸೊ ನಾನು ಹೇಳ್ದಂಗೆ ಈ ಒಂದು ಕತೆ ಆ್ಯಕ್ಚುಲಿ ಆಗಿರೋದು ಬಂದ್ಬಿಟ್ಟು ಕೂರ್ಗ್ ಹತ್ರ ಆಗಿರುವಂಥದ್ದು. ಸೊ ಕೂರ್ಗ್ ಒಂದು ಕಡೆ ಒಂದು ಫ್ಯಾಮಿಲಿ ಟ್ರಿಪ್ನ ಪ್ಲ್ಯಾನ್ ಮಾಡಿಕೊಂಡು ನಂತರ ಫಾರ್ ರಿಲೇಟಿವ್ಸ್, ಅಂದರೆ ಅದೇ ಫ್ಯಾಮಿಲಿಗೆ ಸಂಬಂಧ ಇರುವಂತಹ ಫಾರ್ ರಿಲೇಟಿವ್ಸ್ ಅವ್ರನ್ನೂ ಕೂಡ ಕರ್ಕೊಂಡು ಹೋಗಿರೋವಂಥದ್ದು. ಸೊ ಆ ಒಂದು ಫ್ಯಾಮಿಲಿಯಲ್ಲಿ ಸುಮಾರು 12 ಜನ ಹೋಗಿರುವಂಥದ್ದು. 12 ಜನ ಹೋಗಿ ಆ ಒಂದು ಕೂರ್ಗಲ್ಲಿ ರೂಮ್ ಮಾಡಿಕೊಂಡು ನಂತರ ಅಲ್ಲಿರುವಂತಹ ಪ್ರತಿಯೊಂದು ಜಾಗಗಳನ್ನೂ ಕೂಡ ನೋಡಿಕೊಂಡು ಬಂದು ಏನು ಬೇಕೋ ಎಲ್ಲ ತಿಂದು ಶಾಪಿಂಗ್ ಕೂಡ ಮಾಡಿಕೊಂಡು ನಂತರ ಪುನಃ ಯಾವೊಂದು ರೂಮ್ ಮಾಡಿದ್ರೆ ಅದೇ ಒಂದು ರೂಮ್ಗೆ ಹೋಗಿ ಊಟ ಮಾಡಿ ಮಲಗುವಂಥದ್ದು. ಇದೆಲ್ಲ ಕೂಡ ಕಾಮನ್, ಎಲ್ಲ ಕಡೆ ಟ್ರಿಪ್ ಹೋದ್ರೂ ಅಷ್ಟೇ ಮಾಡೋದು ಅಂತ ಹೇಳ್ಬೋದು. ಬಟ್ ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋ ವಿಷಯ ಒಂದು, ಇವರು ಊರು ಬಿಟ್ಟಾಗ 12 ಜನ ಇರೋವಂಥದ್ದು. ಬಟ್ ಅಲ್ಲಿ ಹೋಗಿ ತಲುಪ್ಲಾಗಲೂ ಕೂಡ 12 ಜನ ಇದ್ದರು. ಆದರೆ ಸುತ್ತಾಡಿಕೊಂಡು ವಾಪಸ್ ಬಂದಾಗ ಕೇವಲ 11 ಜನ ಇದ್ದಿದ್ದು. ಆ ಒಂದು ಗುಂಪಲ್ಲಿ ಒಬ್ಬ ವ್ಯಕ್ತಿ ಕಾಣೆಯಾಗಿದ್ದರು. ಸೊ ಕಾಣೆಯಾಗಿರೋ ವ್ಯಕ್ತಿ ಬಗ್ಗೆ ಯಾರಿಗೂ ಕೂಡ ಗಮನ ಕೂಡ ಬರೋದಿಲ್ಲ. ಅಷ್ಟು ಫುಲ್ಲು ಎಂಜಾಯ್ಮೆಂಟ್ ಮಾಡಿ ಮುಳುಗೋಗಿರ್ತಾರೆ. ಎಲ್ಲರೂ ಕೂಡ ಇರ್ತಾರೆ ಅಂದ್ಕೊಂಡು ಸುಮ್ಮನಾಗಿರ್ತಾರೆ. ಸೊ ಹೋಗಿ ಮಲ್ಕೊತಾರೆ. ಬೆಳಗ್ಗೆ ಎದ್ದು ಅವ್ರಿಗೆ ಗಮನಕ್ಕೆ ಬರೋ ಅಂಥದ್ದೇನೆ ನಮ್ಮಲ್ಲಿ ಒಬ್ಬರು ಕಾಣೆಯಾಗಿದ್ದಾರೆ ಅಂತ. ಸೊ ಆಗ ಅವರು ಆ ಒಂದು ರೂಮ್ ಮಾಲೀಕರ ಹತ್ರನೂ ಕೂಡ ಹೇಳಿ, ಗೊತ್ತಿರೋದ್ರ ಎಲ್ಲರ ಹತ್ರನೂ ಕೂಡ ಹೇಳಿ ಹುಡ್ಕೋದಕ್ಕೆ ಕೇಳ್ತಾರೆ. ಎಷ್ಟೇ ಹುಡುಕಿದ್ರು ಕೂಡ ಆ ಒಂದು ಕಾಣೆ ಆಗಿರುವಂತಹ ವ್ಯಕ್ತಿ ಸಿಗೋದೇ ಇಲ್ಲ. ಇದೆಂಥ ಪರಿಸ್ಥಿತಿ ಬಂತು ನಮಗೆ, ನಾವು ನೆನ್ನೆ ನೋಡ್ಕೊಬೇಕಾಗಿತ್ತು ಅಂತ ಹೇಳಿ ಪುನಃ ಹುಡ್ಕೋದಕ್ಕೆ ಅಂತ ಹೇಳಿ ಎಲ್ಲರೂ ಕೂಡ ಸಪ್ರೇಟ್ ಆಗ್ತಾರೆ. ಸೊ ಎಲ್ಲರೂ ಕೂಡ ಹುಡ್ಕೊಂಡು ವಾಪಸ್ ಬಂದಾಗ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಮತ್ತೊಬ್ಬರು ಕೂಡ ಕಾಣೆ ಆಗ್ತಾರೆ. ಆದರೆ ಹೋದಾಗ 12 ಜನ ಇದ್ದರು, ಒಬ್ಬರು ಕಾಣೆಯಾಗಿ 11 ಜನ ಆದರು. ಈಗ ಮತ್ತೊಬ್ಬರು ಕಾಣೆಯಾಗಿ ಕೇವಲ 10 ಜನ ಮಾತ್ರ ಬರ್ತಾರೆ. ಸೊ ಮತ್ತೊಬ್ಬ ಕಾಣೆಯಾಗಿರುವಂತಹ ವ್ಯಕ್ತಿ ಬಗ್ಗೆ ಎಲ್ಲರೂ ಕೂಡ ಕೇಳ್ಕೊತಾರೆ. ಆದರೆ ಇವನು ಕೂಡ ಹುಡ್ಕಕ್ಕೆ ಹೋಗಿದ್ದಲ್ಲ, ಇನ್ನೂ ಬಂದಿಲ್ಲ ಅಂತ ಹೇಳಿ ಫೋನ್ ಕೂಡ ಮಾಡ್ತಾರೆ. ಫೋನ್ ನಾಟ್ ರೀಚೇಬಲ್ ಬರುತ್ತೆ. ಸೊ ಇದನ್ನೆಲ್ಲ ಗಮನಿಸಿದವರು ಇಲ್ಲೇನೋ ಸರಿ ಇಲ್ಲ, ನಾವು ಯಾವುದಕ್ಕೂ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಒಳ್ಳೆಯದು ಅಂತ ಹೇಳಿ ಹೋಗಿ ಕಂಪ್ಲೇಂಟ್ನ ಕೂಡ ಕೊಡ್ತಾರೆ. ಮಿಸ್ಸಿಂಗ್ ಕಂಪ್ಲೇಂಟ್ನ ಹುಡುಕಿಸ್ತಾರೆ ಕೂಡ. ಸೊ ಎಷ್ಟೇ ಹುಡುಕಿದ್ರು ಕೂಡ ಅವ್ರ ಕೈಗೂ ಕೂಡ ಸಿಗೋದಿಲ್ಲ. ಸೊ ಇವರು ತುಂಬಾ ತಪ್ಪು ಮಾಡಿದ್ರು ಅಂತ ಹೇಳಿ ಪುನಃ ವಾಪಸ್ ಊರಿಗೆ ಬಂದು, ಅಂದರೆ ಅವ್ರು ವಾಸವಾಗಿರುವಂಥ ಊರಿಗೆ ಬಂದು ತಂಗ್ತಾರೆ. ಸೊ ತಂಗೋದ್ರದ್ದೇನು ಎಲ್ಲ ಕೂಡ ಚೆನ್ನಾಗಿರುತ್ತೆ. ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ, ಹುಡ್ಕೊಡ್ತಾರೆ ಬಿಡು ಅಂತ ಹೇಳಿ ಅಂದ್ಕೊಂಡು ಇವರು ಕೂಡ ಬಂದು ಅವ್ರ ಕೈಲಾದಂತಹ ಪ್ರಯತ್ನ ಕೂಡ ಮಾಡಿಸಿರ್ತಾರೆ. ಬಟ್ ಇಲ್ಲೇ ಇರುವಂತಹ ಒಂದು ಟ್ವಿಸ್ಟ್ ಅಂದರೆ, ಅಲ್ಲಿ ಕಾಣೆಯಾದಂತಹ ವ್ಯಕ್ತಿಗಳು ಇಲ್ಲಿ ಅಂದರೆ ಇವರ ಊರಿನ ಒಂದು ಬಾಗಿಲಿರುತ್ತಲ್ಲ, ಒಂದು ಆರ್ಚ್ ಥರ ಕಟ್ಟಿರ್ತಾರಲ್ಲ,
ಸೊ ಆ ಒಂದು ಆರ್ಚ್ನ ಬಳಿ ಬಂದು ಆ ಕಡೆ ಬಾಗಿಲ ಹತ್ರ ಒಬ್ಬ, ಈ ಕಡೆ ಬಾಗಿಲು ಅಂದರೆ ಕಂಬದ ಹತ್ರ ಆ ಕಡೆ ಒಬ್ಬ, ಈ ಕಡೆ ಒಬ್ಬ ಮಲಗಿರೋದನ್ನ ನೋಡ್ತಾರೆ. ಇದು ಒಂಥರ ವಿಚಿತ್ರ ಅನಿಸ್ಬೋದು. ಇವರು ನಮ್ಮ ಜೊತೆ ಊರಿಗೆ ಬಂದಿದ್ರಲ್ಲ, ಇದ್ದಕ್ಕಿದ್ದಂಗೆ ಇಲ್ಲಿ ಹೆಂಗೆ ಬಂದರು, ಇಲ್ಲಿ ಯಾಕೆ ಮಲಗಿದ್ದಾರೆ ಅಂತ ಹೇಳಿ ಎಬ್ಸೋದಕ್ಕೆ ಪ್ರಯತ್ನ ಪಡ್ತಾರೆ. ಎಷ್ಟೇ ಎಬ್ಸಿದ್ರು ಕೂಡ ಹೆದರೋದಿಲ್ಲ. ನಂತರ ಅವ್ರನ್ನ ಹಾಸ್ಪಿಟ್ಲಿಗೆ ಕೂಡ ಕರ್ಕೊಂಡೋಗಿ ಪ್ರಜ್ಞೆ ಬರೋವರೆಗೂ ಕಾಯ್ತಾರೆ. ಸರಿ ಸುಮಾರು 2 ವಾರ ಆಗುತ್ತೆ ಪ್ರಜ್ಞೆ ಬರೋದಕ್ಕೆ. ಅಂದರೆ ಇಬ್ರಿಗೂ ಕೂಡ ಅಟ್ ಎ ಟೈಮ್ ಪ್ರಜ್ಞೆ ಬರುವಂಥದ್ದು. ಅಂದರೆ ಒಂದೇ ದಿನದಲ್ಲಿ 1-2 ಅವರ್ ಆಸ್ಪಾಸ್ನಲ್ಲೇ ಪ್ರಜ್ಞೆ ಬರುತ್ತೆ. ಅವ್ರಿಗೆ ಪ್ರಜ್ಞೆ ಬಂದಾಗ ಕೇಳುವಂತಹ ವಿಷಯನೇ, ನೀವು ಎಲ್ಲಿಗೆ ಹೆಂಗೆ ಬಂದ್ರಿ, ಅಲ್ಲಿ ಹೇಗೆ ಕಾಣೆಯಾಗಿದ್ರಿ ಅಂತ ಕೇಳಿದ್ದಾರೆ. ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂಡ ಕೇಳ್ತಾರೆ. ಆವಾಗ ಮೊದಲನೇ ಕಾಣೆ ಅನ್ನೋಂತಹ ವ್ಯಕ್ತಿ ಹೇಳುವಂಥದ್ದು, ನನ್ನನ್ನು ಯಾರೋ ಬಂದು ಹಿಂದೆಗಡೆಯಿಂದ ನನ್ನ ಭುಜದ ಮೇಲೆ ಕೈ ಹಾಕಿ ತುಂಬಾ ಕ್ಲೋಸ್ ಇರೋ ಥರ ಮಾತಾಡಿಸ್ಕೊಂಡು ಒಂದು ಜಾಗಕ್ಕೆ ಕರ್ಕೊಂಡು ಹೋದರು. ಸೊ ಆ ಜಾಗದಲ್ಲಿ ಒಂಥರ ವಿಚಿತ್ರವಾಗಿತ್ತು. ಅಲ್ಲಿ ಅಷ್ಟಾಗಿ ಜನ ಓಡಾಡೋದು ಕೂಡ ಕಮ್ಮಿ ಇತ್ತು. ಬರೀ ಒಂದೇ ಒಂದು ಬೆಂಕಿ ಮಾತ್ರ ಹುರಿತಿತ್ತು. ಸೊ ಅಲ್ಲಿ ಹೋಗಿ ಕೂತ್ಕೊಂಡು ಮಾತಾಡ್ತಿದ್ವಿ. ಇದ್ದಕ್ಕಿದ್ದಂಗೆ ಮಾತಾಡ್ತಾನೆ ಆಯ್ತಾ ಗೊತ್ತಿಲ್ಲ, ಒಂಥರ ಮಂಜು ಥರ ಆಯಿತು ಕಣ್ಣು. ಆಮೇಲೆ ಕಣ್ಬಿಟ್ಟು ನೋಡಿದಾಗ ನನಗೆ ಕಾಣಿಸಿದ್ದೆ ಯಾವುದೋ ಒಂದು ವಿಚಿತ್ರವಾಗಿರುವಂತಹ ಹೆಂಗಸು. ಕೂದಲನ್ನೆಲ್ಲ ತುಂಬಾ ಉದ್ದುದ್ದ ಬಿಟ್ಕೊಂಡು, ಕಣ್ಣೆಲ್ಲ ಕೆಂಪಾಗಿ, ಅಲ್ಲಲ್ಲೆಲ್ಲ ರಕ್ತ ಆಗಿತ್ತು. ಸೊ ಅವರು ನನ್ನನ್ನು ಚಾಕುವಿಂದ ಚುಚ್ಚಿದಾಗ ಅನ್ನಿಸ್ತು. ಸೊ ಅಲ್ಲೇ ಚುಚ್ಚಿ ಅಲ್ಲೇ ಪ್ರಜ್ಞೆ ತಪ್ಪಿರುವಂಥದ್ದು. ಅದಾದಮೇಲೆ ಹೆಂಗೆ ಇಲ್ಲಿಗೆ ಬಂದವೋ ನಮಗಂತೂ ಗೊತ್ತಿಲ್ಲ ಅಂತ ಹೇಳಿ ಒಬ್ಬ ಕಾಣೆಯಾಗಿರುವಂತಹ ವ್ಯಕ್ತಿ ಹೇಳ್ತಾನೆ. ಮತ್ತೊಬ್ಬನ ಹತ್ರ ಹೋಗಿ ಕೇಳಿದ್ರೆ ಅವನು ಇಲ್ಲ ಹುಡ್ಕೊಂಬರೋಕ್ಕೆ ಅಂತ ಹೋದೆ, ಆದರೆ ನನಗೆಲ್ಲೂ ಕೂಡ ಸಿಗಲಿಲ್ಲ. ಅದೇ ಸಮಯದಲ್ಲಿ ನಾನು ಒಂದು ಕಡೆ ಕುತ್ಕೊಂಡು ಸುಧಾರಿಸ್ಕೊಬೇಕಾದ್ರೆ ನನಗೆ ಹಿಂದೆಯಿಂದ ಯಾರೋ ಬಂದು ಹತ್ರ ಜೋರಾಗಿ ಹೊಡೆದಂಗಾಯಿತು. ಯಾರೋ ಅಂತ ಹಿಂತಿರುಗಿ ನೋಡೋ ಅಷ್ಟರಲ್ಲಿ ಯಾರೋ ನನ್ನ ಮೂಗು ಮುಚ್ಕೊಂಡು ಎಳ್ಕೊಂಡು ಹೋಗೋ ಥರ ಭಾಸವಾಯಿತು. ಅದಾದ್ಮೇಲೆ ನಾನು ಕೂಡ ಹೆಂಗೆ ಇಲ್ಲಿಗೆ ಬಂದುಬಿದ್ದೋ ಗೊತ್ತಿಲ್ಲ ಅಂತ. ಸೊ ಇವಾಗ ನೀವು ಅಂದ್ಕೊಬೋದು ಎರಡನೇವನ್ನ ಬಿಡು, ಯಾರೋ ಕಿಡ್ನ್ಯಾಪ್ ಮಾಡಿರ್ಬೋದು ಅಂತ. ಆದರೆ ಇಲ್ಲಿ ಯೋಚನೆ ಮಾಡಬೇಕಾಗಿರುವಂತಹ ವಿಷಯ ಮೊದಲನೇ ಒಂದು ನೋಡಿದ್ದು. ಸೊ ಇದನ್ನೆಲ್ಲ ಹೋಗಿ ಮತ್ತೊಮ್ಮೆ ಕೂರ್ಗು ವಿಸಿಟ್ ಮಾಡಿ ನೋಡಿದಾಗ ಅವ್ರಿಗೆ ಗೊತ್ತಾಗಿರೋವಂಥದ್ದೇನೆ. ಅವರ ಒಂದು ಅಂದರೆ ಮೊದಲು ಕಾಣೆಯಾದಲ್ಲ ಆ ವ್ಯಕ್ತಿಗೆ ಕಾಣಿಸಿರುವಂಥದ್ದು ಒಂದು ಹೆಣ್ಣು ಆತ್ಮ ಈ ಹಿಂದೆ ತುಂಬ ಜನರ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿ ದುಡ್ಡು ಕೇಳಿ ಮರೆಸಿದಂತಹ ಒಂದು ಹೆಣ್ಣನ್ನು ಪ್ಲ್ಯಾನ್ ಮಾಡಿ ಕೊಲೆ ಮಾಡಿರ್ತಾರೆ. ಸೊ ಅದೇ ಹೆಣ್ಣು ಮತ್ತೊಮ್ಮೆ ಇವನು ಕೂಡ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿ ಚುಚ್ಚಿ ಸಾಯಿಸಿರೋ ಥರನೇ ಆಗಿರುವಂತಹ ಅನುಭವ. ಇವರೊಬ್ಬರಿಗೆ ಅಲ್ಲ, ಈ ಹಿಂದೆ ತುಂಬ ಜನಕ್ಕೆ ಕೂಡ ಈ ಥರ ಆಗಿರುವಂಥದ್ದು. ಆ ಒಂದು ಹೆಣ್ಣು ಈ ಹಿಂದೆ ಸುಮಾರು ಜನ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿ ದುಡ್ಡು ಕೇಳಿ ಸತಾಯಿಸ್ತಿದ್ಲು ಅಂತ ಹೇಳಿರುವಂಥದ್ದು. ಅವರ ಆತ್ಮನೇ ಈಗ ಈ ಥರ ಮಾಡ್ತಿರೋವಂಥದ್ದು ಅಂತ ಹೇಳಿರುವಂಥದ್ದು. ಸೊ ಇದಾಗಿತ್ತು ಕತೆ. ಈ ಒಂದು ಕತೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸಿಗೋಣ ಇನ್ನೊಂದು ಕತೆಯೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್. ಗುಡ್ ಬೈ ಫ್ರೆಂಡ್ಸ್.